ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನನ್ನ ಹತ್ರ ಇರುವಂಥದ್ದು ರಿಯಲ್ಮಿ 6 ಫೋನ್. ಸೊ ರಿಯಲ್ಮಿ 6 ಫೋನನ್ನು ಅನ್ಲಾಕ್ ಟೂಲಲ್ಲಿ ಯಾವ ರೀತಿ ಅನ್ಲಾಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಾರ್ಮಲಿ ಅನ್ಲಾಕ್ ಮಾಡೋದು ರಿಯಲ್ಮಿ ಫೋನ್ಗಳಾಗಿರ್ಬೋದು, ಒಪ್ಪೋ ವಿವೋ ಫೋನ್ಗಳಾಗಿರ್ಬೋದು. ಸೊ ನಾರ್ಮಲಿ ಅನ್ಲಾಕ್ ಟೂಲೊಳಗೆ ಅನ್ಲಾಕ್ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟ್ ರಿಯಲ್ಮಿ 6 ಒಳಗೆ ಯಾವ ರೀತಿ ಐತೆ ಅಂತೇಳಿ ಸಾಕಷ್ಟು ಮಂದಿ ರಿಯಲ್ಮಿ 6 ಫೋನನ್ನು ಮಾಡೆಲ್ ಸೆಲೆಕ್ಟ್ ಮಾಡ್ಕೋತಾರೆ, ಫ್ಯಾಕ್ಟ್ರಿ ರೆಸೆಟ್ ಪ್ಲಸ್ FRP ಹೊಡಿತಾರೆ. ಬಟ್ ಎರರ್ ಬಂದುಬಿಡ್ತೈತಿ, ಯೂಸರ್ ಡೇಟಾ ಫೇಡ್ ಆಗಿಬಿಡ್ತೈತಿ. ಸೊ ಬನ್ರಿ ಇವಾಗ ನಾನು ರಿಯಲ್ಮಿ 6 ಮಾಡೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಏನು ಎರರ್ ಬರ್ತೈತಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿರಿ. ಫ್ಯಾಕ್ಟ್ರಿ ರೆಸೆಟ್ ಪ್ಲಸ್ FRP ಅಂತೇಳಿ ಕ್ಲಿಕ್ ಮಾಡ್ತೀನಿ. ಡಿವೈಸ್ ಮ್ಯಾನೇಜರ್ ಓಪನ್ ಮಾಡೋಣ ಮೊದಲು. ಸೊ ಡಿವೈಸ್ ಮ್ಯಾನೇಜರ್ ಒಳಗೆ ಪೋರ್ಟ್ ಕನೆಕ್ಟ್ ಆಗಿದ್ದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಎರರ್ ಬಂದರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತೋರಿಸ್ತೀನಿ. ಒಂದು ಹೈ ಸೆಕ್ಯೂರಿಟಿ ಇರುವಂಥ ಫೋನನ್ನು ಸೇಮ್ ಟೈಮ್ FRP ಬೈಪಾಸ್ ಮತ್ತು ಫ್ಯಾಕ್ಟ್ರಿ ರೆಸೆಟ್ ಮಾಡೋಕೆ ಹೋದ್ರೆ ಫೇಡ್ ಅಂತ ಹೇಳಿಕಿಂದ ಎರರ್ ಬಂದುಬಿಡ್ತೈತೆ, ಸರಿನಾ. ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಸೊ ನೋಡಿರಿ, ವಿಡಿಯೋ ಎಂಡ್ ತನಕ ನೋಡಿರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಈ ಥರ ವೀಡಿಯೋಸ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ನೋಡ್ಬೋದು ಪೋರ್ಟ್ ಒಳಗೆ ಯಾವುದೇ ರೀತಿ ಫೋನ ಕನೆಕ್ಟ್ ಆಗಿಲ್ಲ, ಬಿಕಾಸ್ ನಾನು ಯಾವುದು ಫೋನ್ನ ಕನೆಕ್ಟ್ ಮಾಡಿಲ್ಲ, ಸರಿನಾ. ನೋಡ್ಬೋದು ಡಿವೈಸ್ ಮ್ಯಾನೇಜರ್ ಓಪನ್ ಮಾಡೀನಿ, ಪೋರ್ಟ್ ಒಳಗೆ ಯಾವುದೇ ಫೋನ್ ಇಲ್ಲ. ಸೊ ನಾನು ಫ್ಯಾಕ್ಟ್ರಿ ರೆಸೆಟ್ ಪ್ಲಸ್ FRP ಅಂತ ಕ್ಲಿಕ್ ಮಾಡ್ತೀನಿ. ಕೆಲವೊಂದು ಫೋನ್ಗಳ ಸೆಕ್ಯೂರಿಟಿ ಎಷ್ಟು ಟೈಟ್ ಆಗಿರ್ತೈತೆ ಅಂದ್ರೆ ಯೂಸರ್ ಡೇಟಾ ಪ್ಲಸ್ ಫ್ಯಾಕ್ಟ್ರಿ ರೆಸೆಟ್ ಎರಡಕ್ಕೂ ಬೇರೆ ಬೇರೆ ಸೆಕ್ಯೂರಿಟಿ ಇರ್ತೈತಿ, ಸರಿನಾ. ಇವಾಗ ನೀವು ಮೊಬೈಲ್ ಒಳಗೆ ಹೋಗಿ ಹಾರ್ಡ್ ರೆಸೆಟ್ ಮಾಡಿದ್ರಿ, ಪ್ಯಾಟರ್ನ್ ಲಾಕ್ ಏನು ಅನ್ಲಾಕ್ ಆಗುತ್ತೆ. ಕೆಲವೊಂದು ಫೋನ್ ಒಳಗೆ ಪ್ಯಾಟರ್ನ್ ಲಾಕ್ ಇರ್ತೈತಿ, ಹಾರ್ಡ್ ರೆಸೆಟ್ ಮಾಡೋಕೆ ಹೋದ್ರು ಅಲ್ಲಿ ಪ್ಯಾಟರ್ನ್ ಲಾಕ್ ಇರ್ತೈತಿ. ಬಟ್ ಕೆಲವೊಂದು ಫೋನ್ ಒಳಗೆ ಯಾವ ರೀತಿ ಇರ್ತೈತೆ ಅಂದ್ರೆ ಹಾರ್ಡ್ ರೆಸೆಟ್ ಆಗುತ್ತೆ, ಬಟ್ FRP ಲಾಕ್ ಕೇಳುತ್ತೆ. ಸೊ ಎರಡು ಲಾಕ್ಗಳು, ಸರಿನಾ. ಸೊ ಅದಕ್ಕೋಸ್ಕರ ಕೆಲವೊಂದು ಟೂಲ್ಗಳು, ಯಾವುದೇ ಟೂಲ್ ಆಗಿರ್ಬೋದು, ಕೆಲವೊಂದು ಟೂಲ್ ಒಳಗೆ ಏನಾಗುತ್ತೆ, ಕೆಲವೊಂದು ಮಾಡಲ್ ಒಳಗೆ ಕೆಲವೊಂದು ಟೂಲ್ ಒಳಗೆ ಫ್ಯಾಕ್ಟ್ರಿ ರೆಸೆಟ್ ಪ್ಲಸ್ FRP ಸೇಮ್ ಟೈಮ್ ಅನ್ಲಾಕ್ ಆಗೋಲ್ಲ, ಸೇಮ್ ಟೈಮ್ ಸೆಕ್ಯೂರಿಟಿ ಬ್ರೇಕ್ ಆಗಂಗಿಲ್ಲ, ಸರಿನಾ. ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿ ಸಪ್ರೇಟಾಗಿ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಇವಾಗ ಫ್ಯಾಕ್ಟ್ರಿ ರೆಸೆಟ್ ಪ್ಲಸ್ FRP ಅಂತ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ವೇಟಿಂಗ್ ಫಾರ್ ಡಿವೈಸ್ ಅಂತ ಬಂದದ. MTK ಫೋನ್ಗಳು ವೇಟಿಂಗ್ ಫಾರ್ ಡಿವೈಸ್ ಬರೋ ತನಕ ಫೋನನ್ನು ಕನೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಯಾವುದೇ ಫೋನ್ ಆಗಿರ್ಬೋದು, ಅದು ಒಪ್ಪೋ ಆಗಿರ್ಬೋದು, ವಿವೋ, ರೆಡ್ಮಿ, ರಿಯಲ್ಮಿ, ಯಾವುದೇ ಫೋನ್ ಆಗಿರ್ಬೋದು, ವೇಟಿಂಗ್ ಫಾರ್ ಡಿವೈಸ್ ಅಂತ ಬರೋ ತನಕ MTK ಫೋನ್ಗಳು ವೇಟಿಂಗ್ ಫಾರ್ ಡಿವೈಸ್ ಅಂತ ತೋರಿಸೋ ತನಕ ಅನ್ಲಾಕ್ ಟೂಲ್ ಒಳಗೆ ಅಲ್ಲಿ ಮಟ್ಟ ಫೋನನ್ನು ಕನೆಕ್ಟ್ ಮಾಡೋಕೆ ಹೋಗ್ಬಿಡ್ರಿ. ಇನ್ನು ಫೋನ್ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫೋನನ್ನು ಸ್ವಿಚ್ ಆಫ್ ಮಾಡಿರಿ. ಸ್ಕ್ರೀನ್ ಆಫ್ ಆದಮೇಲೆ, ಸ್ವಿಚ್ ಆಫ್ ಮಾಡ್ತಿರಲ್ಲ, ಸ್ಕ್ರೀನ್ ಆಫ್ ಆದಮೇಲೆ 15 ಸೆಕೆಂಡ ವೇಟ್ ಮಾಡಿರಿ. ಮಿನಿಮಮ್ 15 ಸೆಕೆಂಡ್ ವೇಟ್ ಮಾಡಿರಿ. 15 ಸೆಕೆಂಡ್ ವೇಟ್ ಮಾಡಿದ್ಮೇಲೆ ನಿಮ್ಮ ಬೂಟ್ ಕೀ, ನಿಮ್ಮ ಫೋನಿನ ಬೂಟ್ ಕೀ ಯಾವ್ದು ಇರ್ತೈತಿ ಆ ಬೂಟ್ ಕೀಯನ್ನು ಪ್ರೆಸ್ ಮಾಡಿ USB ಕೇಬಲನ್ನು ಹಾಕಿ, ಸರಿನಾ. ಇವಾಗ ನೋಡಿರಿ, ವೇಟಿಂಗ್ ಫಾರ್ ಡಿವೈಸ್ ಅಂತ ಬಂದೈತೆ. ನನ್ನ ಬೂಟ್ ಕೀ ವಾಲ್ಯೂಮ್ ಅಪ್ ಐತೆ. ರಿಯಲ್ಮಿ 6 ಒಳಗೆ ವಾಲ್ಯೂಮ್ ಅಪ್ ಪ್ರೆಸ್ ಮಾಡಿ USB ಕೇಬಲ್ ಹಾಕಿರಿ. ಇವಾಗ ನಾನು ಹಾಕ್ತೀನಿ ನೋಡಿರಿ. ಸೊ ನೋಡಿರಿ, ಇವಾಗ ನಾನು ವಾಲ್ಯೂಮ್ ಪ್ಲಸ್ ಬಟನ್ ಪ್ರೆಸ್ ಮಾಡಿ USB ಕೇಬಲ್ ಹಾಕಿದೆ. ನೋಡಿರಿ, ಫೋನ್ ಕನೆಕ್ಟ್ ಆಯಿತು. ಡಿವೈಸ್ ಮ್ಯಾನೇಜರ್ ಒಳಗೆ MediaTek USB ಪೋರ್ಟ್ V1632 ಆ್ಯಂಡ್ ಅನ್ಲಾಕ್ ಟೂಲ್ ಕೂಡ ನೋಡ್ಬೋದು V1632 ಟೂಲ್ ಕನೆಕ್ಟ್ ಆಗಿದೆ. ಆ್ಯಂಡ್ ಸೆಂಡಿಂಗ್ ಡೇಟಾ ಓಕೆ ಅಂತ ಬಂತು. ಸಿಂಕಿಂಗ್ ವಿತ್ ಟಾರ್ಗೆಟ್ ಅದು ಓಕೆ ಅಂತ ಬಂತು. ಬೋಟಿಂಗ್ ಡಿವೈಸ್ ಕೂಡ ಓಕೆ ಅಂತ ಬಂತು, ನೋಡ್ಬೋದು. ಸೊ ಇದು ಏನು ಎರರ್ ಬಂದಿದೆ ಅಂತ ಹೇಳಿ ನಾನು ತೋರಿಸ್ತೀನಿ. ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿರಿ, ಇದೇ ರೀತಿ ಸೊಲ್ಯೂಷನ್ ನಿಮ್ಗೆ ಸಿಗ್ತಾ ಇರ್ತವೆ. ಆ್ಯಂಡ್ ಹಾಗೆ ನೀವು ಏನಾರ ಈ ವಿಡಿಯೋನಿಂದ ಫಸ್ಟ್ ಟೈಮ್ ನೋಡ್ತಿದ್ರೆ, ಸೊ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ನೋಟಿಫಿಕೇಷನ್ ಪ್ರೆಸ್ ಮಾಡಿರಿ, ಅಂದರೆ ನಿಮಗೆ ಯಾವುದೇ ಹೊಸ ವೀಡಿಯೋ ಬಂದರೂ ನೋಟಿಫಿಕೇಷನ್ ಬರ್ತಾ ಇರ್ತಾವೆ. ಸೊ ಬೆಲ್ ನೋಟಿಫಿಕೇಷನ್ ಪ್ರೆಸ್ ಮಾಡಿದ್ಮೇಲೆ ಆಲ್ ಅಂತ ಹೇಳಿ ಒಂದು 3 ಆಪ್ಷನ್ ಬರ್ತಾವೆ. ಅದ್ರೊಳಗೆ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತಾವೆ, ಸರಿನಾ. ಸೊ ನೋಡ್ಬೋದು, ಎರೇಸಿಂಗ್ FRP ಅಂತ ಬಂದಿದೆ, ಓಕೆ ಅಂತ ಬಂತು. ಎರೇಸಿಂಗ್ ಯೂಸರ್ ಡೇಟಾ ನೋಡಿರಿ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಐತಿ. ಸೊ ಇಲ್ಲಿ ನೋಡಿರಿ 2%. ಕೆಲವೊಬ್ಬರಿಗೆ ಇದು ಏನಾಗುತ್ತಪ್ಪ ಅಂದ್ರೆ 3%, 4%, 15% ತನಕ ಹೋಗುತ್ತೆ. ಆ 15% ಟೈಮ್ ಎಲ್ಲಿ ಮಟ್ಟ ಹೋಗುತ್ತಪ್ಪ ಅಂದ್ರೆ 15 ನಿಮಿಷದ ತನಕ ಹೋಗುತ್ತೆ. ನಾವೇನು ಅನ್ಕೋತೀವಿ, ಫೋನ್ ಅನ್ಲಾಕ್ ಆಗುತ್ತೆ, ವೇಟ್ ಮಾಡ್ಬೇಕಂತ ಹೇಳಿ ಅಷ್ಟೇ ಕೂತ್ಬಿಡ್ತೇವೆ. ಸಾಕಷ್ಟು ಮಂದಿದು ಇದೇ ರೀತಿ ಪ್ರಾಬ್ಲಮ್ ಆಗೈತಿ. ನಾನು SN Info ಹಿಂದಿ ಚಾನಲ್ ವೀಡಿಯೋಸ್ದಾಗ ಸಾಕಷ್ಟು ಮಂದಿಯಲ್ಲಿ ವ್ಯೂವರ್ಸ್ಗಳು ನನಗೆ ಅವ್ರ ಹತ್ರ ಅನ್ಲಾಕ್ ಟೂಲ್ ಇದ್ದರೂ ಕೂಡ ಈ ರೀತಿ ಎರರ್ ಬಂತು. ಅವ್ರು ಅನ್ಲಾಕ್ ಮಾಡೋಕ್ಕಾಗದೇ ನನಗೆ ಕಾಲ್ ಮಾಡಿ ನನ್ನ ಕಡೆಯಿಂದ ಅನ್ಲಾಕ್ ಮಾಡಿಸೋತಾರೆ. ಸೊ ಅದೇ ರೀತಿ ಪ್ರೋಟಿಪ್ಸ್ ಕನ್ನಡ ವ್ಯೂವರ್ಸ್ ಎಷ್ಟು ಜನ ಇದ್ದೀರಿ ಕನ್ನಡದೊಳಗೆ ನನ್ನ ವೀಡಿಯೋಸನ್ನು ನೋಡೋಂಥವ್ರು, ಸೊ ಅವ್ರ ಜೊತೆ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂದ್ಕೊಂಡು ನಾನು ನಿಮ್ಗೆ ಹೇಳಾಕತ್ತೀನಿ. ನೋಡಿರಿ, ಯೂಸರ್ ಡೇಟಾ ಅಂತ ಬಂದಿದೆ. ಸೊ ಯೂಸರ್ ಡೇಟಾ ಬಂದು ಫೇಡ್ ಆಗಿಬಿಡ್ತೈತೆ, ಸರಿ. ಸೊ ಸೇಮ್ ಟೈಮ್ ಒಂದು ಫೋನಿನ ಸೆಕ್ಯೂರಿಟಿಯನ್ನು ಕೆಲವೊಂದು ಟೂಲ್ಗಳು ಅನ್ಲಾಕ್ ಮಾಡೋದಕ್ಕೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಫ್ಯಾಕ್ಟ್ರಿ ರೆಸೆಟನ್ನು ಬೇರೆ ಮಾಡಬೇಕಾಗುತ್ತೆ, FRP ಲಾಕನ್ನು ಬೇರೆ ಮಾಡಬೇಕಾಗುತ್ತೆ, ಸರಿ. ನಾನು ನೋಡ್ಬೋದು ಎರೇಸಿಂಗ್ ಯೂಸರ್ ಡೇಟಾ ಫೇಡ್ ಅಂತ ಬಂತು, ಸರಿ. ನಾನು ನೋಡ್ಬೋದು. ಸೊ ಅದಕ್ಕೋಸ್ಕರ ನಾವು ಫ್ಯಾಕ್ಟ್ರಿ ರೆಸೆಟ್ ಪ್ಲಸ್ FRPಯನ್ನು ಬೇರೆ ಬೇರೆ ರೀತಿ ಮಾಡಬೇಕಾಗುತ್ತೆ, ಸರಿನಾ. ಸೊ ಆಗ ನೋಡ್ಬೋದು ಫೋನ್ ಡಿಸ್ಕನೆಕ್ಟ್ ಆಯಿತು. ಇವಾಗ ನಾನು ಫೋನನ್ನು ಕನೆಕ್ಟ್ ಮಾಡಿದ್ದೀನಿ, ಫ್ಯಾಕ್ಟ್ರಿ ರೆಸೆಟ್ ಅಂತ ಕ್ಲಿಕ್ ಮಾಡಿದ್ದೀನಿ, ಸರಿನಾ. ಸೊ ನೋಡ್ಬೋದು ಸ್ನೇಹಿತರೆ, ಇವಾಗ ನಾನು ಫ್ಯಾಕ್ಟ್ರಿ ರೆಸೆಟ್ ಅಂತ ಕ್ಲಿಕ್ ಮಾಡ್ತೀನಿ. ಫ್ಯಾಕ್ಟ್ರಿ ರೆಸೆಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಫೋನನ್ನು ಫೇಡ್ ಆಯಿತು, ಸರಿನಾ. ಫೋನ್ ಫೇಡ್ ಆದ್ಕೊಳ್ಳಿ ನೀವು ಮತ್ತೆ ಸೇಮ್ ಟೈಮ್ ಕನೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪವರ್ ಆನ್ ಮಾಡಿ ಮತ್ತೆ ಸ್ವಿಚ್ ಆಫ್ ಮಾಡಿರಿ, ಸರಿನಾ. ಪವರ್ ಆಫ್ ಮಾಡಿ ಮತ್ತೆ ಸ್ವಿಚ್ ಆಫ್ ಮಾಡಿರಿ. ಆಮೇಲೆ 15 ಸೆಕೆಂಡ್ ವೇಟ್ ಮಾಡಿರಿ. ವೇಟ್ ಮಾಡಿದ್ಮೇಲೆ ವಾಲ್ಯೂಮ್ ಅಪ್ ಬಟನ್ ಹಿಡಿದು USB ಕೇಬಲ್ ಹಾಕಿರಿ. ಇವಾಗ ಸೊ ನೋಡ್ರಿ ಕನೆಕ್ಟ್ ಮಾಡಿದ್ದೀನಿ. ಸೊ ಇಮಿಡಿಯೇಟ್ ಎಷ್ಟು ಫಾಸ್ಟ್ ಆಗುತ್ತೆ ನೋಡಿರಿ.
ಟೈಮಿಂಗ್ ನೋಡಿರಿ ಕೆಳಗಡೆ 30 ಸೆಕೆಂಡ್ಸ್ ಟೈಮಿಂಗ್ ಇತ್ತು. 30 ಸೆಕೆಂಡ್ ಒಳಗೆ ಫೋನ ಯೂಸರ್ ಡೇಟಾ ಓಕೆ ಅಂತ ಬಂತು, ಸರಿನಾ. ಸೊ ನೋಡಿರಿ ಫೋನ್ ಆನ್ ಆಗುತ್ತಾ. ಇನ್ ಕೇಸ್ ಆನ್ ಆಗಿಲ್ಲ ಅಂದ್ರೆ ಮೊದಲು ಆನ್ ಮಾಡೋಕ್ಕಿಂತ ಮುಂಚೆ ಚಾರ್ಜಿಂಗ್ ಹಾಕಿರಿ. ಚಾರ್ಜಿಂಗ್ ಹಾಕಿಸಿಂದ ನೋಡಿರಿ ಲೋಗೋ ಬರಾಕತ್ತೈತಿ ಇಲ್ಲೋ ಚಾರ್ಜಿಂಗ್ ಆಗೋದು. ಅದಾದಮೇಲೆ ಪವರ್ ಆನ್ ಮಾಡಿರಿ. ಟೈಮ್ ತೊಗೊಳತ್ತೆ. ಫಸ್ಟ್ ಬೂಟ್ ನಿಮ್ಗೆ ಗೊತ್ತಾದ ಆರ್ಡರ್ ಸೆಟ್ ಆದಮೇಲೆ ಟೈಮ್ ತೊಗೊಳತ್ತೆ. ಆನ್ ಆದಮೇಲೆ FRP ಹಾಕಿದ್ರೆ ಆಲ್ಮೋಸ್ಟ್ ಇದ್ದೇ ಇರ್ತೈತಿ. ಮತ್ತು ಫೋನನ್ನು ಆಫ್ ಮಾಡಿರಿ. ಸ್ಕ್ರೀನ್ ಆಫ್ ಆದಮೇಲೆ 15 ಸೆಕೆಂಡ್ ವೇಟ್ ಮಾಡಿರಿ. ಅದಾದಮೇಲೆ ವಾಲ್ಯೂಮ್ ಪ್ಲಸ್ ಹಿಡಿದು ಮತ್ತೆ USB ಕೇಬಲ್ ಹಾಕಿರಿ. ಸೊ ನೋಡಿರಿ ನನ್ನ ಕೇಸ್ ಒಳಗೆ FRP ಹಾಕಿತ್ತು. ನಾನು ಫೋನನ್ನು ಆನ್ ಮಾಡಿದ್ದೀನಿ. FRP ಹಾಕಿತ್ತು. ನಾನು ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಥವಾ ಕಟ್ ಮಾಡಿದ್ದೀನಿ ಅಂತ ಅನ್ಕೋರಿ. ಸೊ ನನ್ನ ಫೋನ್ ಒಳಗೆ FRP ಹಾಕೈತಿ. ಸೊ ನಾನು FRP ಲಾಕನ್ನು ಮತ್ತೆ ಕ್ಲಿಕ್ ಮಾಡ್ತೀನಿ. Realme 6 ಮಾಡಲ್ನ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ FRP ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ನಾನು ವಾಲ್ಯೂಮ್ ಪ್ಲಸ್ ಬಟನ್ ಹಿಡಿದು USB ಕೇಬಲ್ ಹಾಕ್ತೀನಿ, ಸರಿನಾ. ಸೊ ಇಷ್ಟು ಫಾಸ್ಟಾಗಿ ನಿಮ್ಮ ಫೋನ್ ಆನ್ ಆಯ್ತು ಅಂತ ಅನ್ಕೋಬೇಡ್ರಿ. ಯಾಕಪ್ಪ ನಾನು ವಿಡಿಯೋನ ಕಟ್ ಮಾಡಿದ್ದೀನಿ. ಸೊ ನಾನು ಫ್ಯಾಕ್ಟ್ರಿ ಸೆಟ್ ಮಾಡಿದ್ದೆ, ಯೂಸರ್ ಡೇಟಾ ಓಕೆ ಅಂತ ಬಂತು, ಆಲ್ರೆಡಿ ನೀವು ನೋಡಿದ್ದೀರಿ. ಬಟ್ ಫೋನ್ ಆನ್ ಆದಮೇಲೆ ಮತ್ತೆ ಇವಾಗ ಕನೆಕ್ಟ್ ಮಾಡಾಕತ್ತೀನಿ ನಾನು. ಸೊ ನೋಡಿರಿ ಫೋನ್ ಕನೆಕ್ಟ್ ಆಯಿತು ನಮ್ಮದು. ಅರೇಂಜ್ FRP ಅಂತ ಕ್ಲಿಕ್ ಮಾಡಿದ್ದೀನಿ. ಕೆಳಗಡೆ ಎಷ್ಟು ಸೆಕೆಂಡ್ ಟೈಮಿಂಗ್ ತೊಗೊಳತ್ತಂತೂ ಇಲ್ಲಿ ನಿಮಗೆ ತೋರಿಸುತ್ತೆ. ಜಂಪಿಂಗ್ ಟು ಬ್ರೂಮ್ ನೋಡ್ಬೋದು. 23 ಸೆಕೆಂಡ್ಸ್ ಟೈಮ್ ತೊಗೊಳುತ್ತೆ. ಅರೇಂಜ್ FRP ಓಕೆ ಅಂತ ಬರೀನಾ, ಸರಿನಾ. ಸೊ ಈ ರೀತಿ ನೀವು UnlockTool ಒಳಗೆ Realme 6 ಫೋನನ್ನು ಅನ್ಲಾಕ್ ಮಾಡ್ಬೋದು. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.